ಇದು ನನಗೂ ಏನೋ ಅಂದ್ರೆ ಯಾರೋ ಹೋರಾಟ ಮಾಡಕತ್ತಾರ ಬಸವನಗುಡಿ ಸಂಬಂಧ ಅಂತೇಳಿ ಅದು ಆಗ್ತಾ ಇಲ್ಲ ಕಾಣಿಸ್ತದೆ ಬಹುತೇಕ ಮಾಡಲಿ ಬಿಡ್ರಿ ಪಾಪ ಅವ್ರದ್ದು ಒಂದು ವೈಯಕ್ತಿಕ ಏನೋ ಒಂದು ಟೀಮ್ ಇರ್ತೈತಿ ಅವ್ರ ಅಭಿಮಾನಿಗಳು ಇರ್ತಾರೆ ಅದು ಸ್ವಲ್ಪ ಮನಸ್ಸಿಗೆ ಏನೋ ಧಕ್ಕೆ ಆಗಿರ್ಬೇಕು ಅವ್ರ ಸ್ಟಾಫು ಬ್ಯಾಂಕು ಎಂಪ್ಲಾಯೀಸು ಅವ್ರಿಗೆ ಒಂದು ಸಂಸ್ಥೆ ಅದ ಒಂದು 2-3 ಮಾಡ್ತಿರ್ತಾರೆ ಅದರದ್ದೇನು ಇದಿಲ್ಲ ನಿನ್ನೆ ನಾವು ಅದ್ರ ಬಗ್ಗೆ ಎಲ್ಲ ಪ್ರತಿಕ್ರಿಯೆ ವ್ಯಕ್ತಪಡಿಸೀನಿ ನಿಮ್ಮವ್ರ ಮುಂದೆ ವ್ಯಕ್ತಪಡಿಸೀನಿ ಬೇರೆಯವ್ರ ಮುಂದೆ ವ್ಯಕ್ತಪಡಿಸೀನಿ ಇವತ್ತು ರಾಷ್ಟ್ರೀಯ ನಾಯಕರು ಕಳೆದ 1.5 ವರ್ಷದಿಂದ ಇವರು ಹಲವಾರು ಈ ರೀತಿ ಬಹಿರಂಗ ಹೇಳಿಕೆಗಳು ಟೀಕೆಗಳಿಗೆ ಸಾಕಷ್ಟು ವಾರ್ನ್ ಮಾಡಿ ನೋಟಿಸ್ ಕೊಟ್ಟರು ಕೂಡ ಇವರು ಸುಮ್ಮನೆ ಇರೋದು ಅನಿವಾರ್ಯವಾಗಿ ಯಾಕಂದರೆ ಹಾದಿಗೆ ಹೋಗೋರು ಬರೋರು ಮಾತಾಡತ್ತಿರು ಸಂತಿಯೊಳಗೆ ಚಹಾ ಕುಡಿಲಿ ನನಗೆ ಕೇಳ್ತೀವ್ರಿ ಏನು ರೀ ಪಟ್ಟಣ ಶೆಟ್ಟಿ ಸಾಹೇಬ್ರು ನಿಮ್ಮ ಪಾರ್ಟಿ ಪಕ್ಷ ಐತಿಯೋ ಇಲ್ಲೋ ಇವ್ರಿಗೆ ಯಾರು ಹೇಳೋರು ಕೇಳೋರು ಅದಾರಿಲ್ಲೋ ಏನು ನಿಮ್ಮ ಶಿಸ್ತಿನ ಪಕ್ಷ ಅನ್ನುವಂಥ ಜನ ನಮ್ಮನ್ನು ಉಗ್ಯಾಕತ್ತಿದ್ರು ಏನು ರೀ ನಿಮ್ಮ ಪಕ್ಷ ಇದು BJP ಅಂತ ಹೇಳ್ತೀರಿ ಇವ್ನಿಗೆ ಯಾರೋ ಬಸವನಗೌಡಿಗೆ ಹೇಳಕ್ಕೆ ಆಗಂಗಿಲ್ಲೇನು ರಾಷ್ಟ್ರೀಯ ನಾಯಕರಿಗೆ ಸುಮ್ಮ ಕುಣ್ಸೋಕ್ಕಾಗಲ್ಲೇನು ಸಮಸ್ಯೆ ಬಗೆಹರಿಸೋಕೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಮತ್ತು ಕಾರ್ಯಕರ್ತರು ಕೂಡ ನಾರಾಜಾಗ್ಬಿಟ್ರು ಏನೂ ಮಾಡೋಕ್ಕಾಗಲ್ಲ ಯಾರಿಗೂ ಏನು ಮಾಡೋಕ್ಕಾಗಲ್ಲ ನಾವು ಹಾಗೆ ಮಾಡೋನೇನೋ ಪರಿಸ್ಥಿತಿ ಬಂದುಬಿಟ್ಟಿದ್ರು ಇದರಿಂದ ಸಂಪೂರ್ಣ ವ್ಯವಸ್ಥೆ ಶಿಸ್ತಿನ ಒಂದು ವ್ಯವಸ್ಥೆ ಹಾಳಾಗುವಂಥ ಒಂದು ಸಂದರ್ಭ ಬಂದಾಗನೇ ಪಕ್ಷದ ರಾಷ್ಟ್ರೀಯ ನಾಯಕರು ಇದೆಲ್ಲ ಸಮೀಕ್ಷೆ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಂಡ್ರೆ ಇದರ ನುಕ್ಸಾನ್ ಇಲ್ಲ ತಿಳ್ಕೊಂಡೇ ಮಾಡಿದ್ದಾರೆ ಇದು ನುಕ್ಸಾನ್ ಆಗ್ತಿತ್ತು ಅವ್ರು ಯಾಕೆ ಮಾಡ್ತಿರಲಿಲ್ಲ ಅದು ತಿದ್ದುವಂಥ ಪ್ರಯತ್ನ ಭಾಳಷ್ಟು ಹಂತಗಳಲ್ಲಿ ಆಗಿದೆ ಅದನ್ನು ಇವರು ಅರ್ಥ ಮಾಡ್ಕೊಳ್ಳಿಲ್ಲ ನಾನೇ ಏನೋ ದೊಡ್ಡವ ಅನ್ನುವಂಥ ಇವರಲ್ಲಿ ತಲೆಯಲ್ಲಿ ಬಂದಿರೋದ್ರಿಂದ ಅನಿವಾರ್ಯವಾಗಿ ಇದನ್ನು ಕ್ರಮ ತೆಗೆದುಕೊಂಡಿದ್ದಾರೆ ನಿನ್ನೆ ಕೂಡ ಸ್ವಾಗತ ಮಾಡಿದ್ದೀನಿ ಇದರಿಂದ ಭಾರತೀಯ ಜನತಾ ಪಕ್ಷ ಉತ್ತರ ಕರ್ನಾಟಕ ಬಿಜಾಪುರ ಜಿಲ್ಲೆಗೆ ಯಾವುದೇ ರೀತಿ ಧಕ್ಕೆನೂ ಆಗಂಗಿಲ್ಲ ಹಿನ್ನಡೆ ಆಗಂಗಿಲ್ಲ ಪಂಚಮಸಾಲಿ ಹೋರಾಟ ಅಲ್ಲ ಅಂತ ಅಲ್ಲ ಅವ್ರು ಪಂಚಮಸಾಲಿನೂ ಮಾಡ್ಬೋದು ಏನು ಕೆಲವೊಬ್ಬರು ಅವ್ರ ಪದಾಧಿಕಾರಿಗಳು ಸಮಾಜ ಸ್ವಲ್ಪ ಅಭಿಮಾನ ಎಲ್ಲರಿಗೂ ನಮ್ಮ ಸಮಾಜದ ನಮಗೆ ಅಭಿಮಾನ ಏನು ಬಂದುಬಿಟ್ಟದ ಈಗ ಹೊಸ ಟ್ರೆಂಡ್ ಆದ ಅವರ ಸಮಾಜದ ಬಗ್ಗೆನೇ ಅವ್ರ ಲೀಡರ್ಗಳಿಗೆ ಭಾಳ ಅಭಿಮಾನ ಪಡುವಂಥ ಒಂದು ಹೊಸ ಟ್ರೆಂಡ್ ಪ್ರಾರಂಭ ಆಗಿದೆ ಈ ರೀತಿ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಈ ರೀತಿ ಲಿಂಗಾಯತರೇ ಹತ್ತಿತ್ತಿಲ್ಲ ಒಟ್ಟಾರೆ ಒಬ್ಬ ನಾಯಕ ಅಂದ್ರೆ ಎಲ್ಲ ಸಮಾಜಕ್ಕೂ ಒಬ್ಬ ಲೀಡರ್ ಅನ್ನಿಸ್ತಿದ್ರು ಈಗೇನು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಯದ ಪ್ರತಿಯೊಂದು ಸಣ್ಣ ಸಮಾಜನೂ ಕೂಡ ಅವ್ರವ್ರ ಸಮಾಜರು ಯಾರೊಬ್ಬರು ನಾಯಕರಿಗೆ ಏನಾರು ಆದ ಕೂಡಲೇ ಖುಷಿ ಪಡುವಂಥದ್ದು ಏನಾರು ಇದು ಆದ ಕೂಡಲೇ ದುಃಖ ಪಡುವಂಥದ್ದು ಖಂಡಿಸುವಂಥದ್ದು ಎಲ್ಲ ಕಡೆ ನಾನು ಸಣ್ಣ ವಿಷಯಗಳೇ ನೋಡ್ತೀನಿ ಏನೋ ಒಂದು ಪಕ್ಷದಾಗ ಪದಾಧಿಕಾರಿ ಮಾಡದೇ ಇದ್ರೂ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಸೌಂಡ್ ಹಾಕುವಂಥದ್ದು ಅದು ಸರಿಯಾದ ವ್ಯವಸ್ಥೆ ಅಲ್ಲ ಅದು ಬಂದದ ಪದ್ಧತಿ ಮಾಡಿದ್ರು ಮಾಡ್ಬೋದು ಏನು ಅದ್ರಾಗೇನಿಲ್ಲ ಆದ್ರೆ ಒಂದು ಗೊತ್ತಿರಲಿ ನಿಮ್ಗೆ ಒಟ್ಟಾರೆ 100% ಸಮಾಜ ಒಂದು ಕಡೆ ಐತೆ ತಿಳ್ಕೊಬಾರ್ದಾರು ಭಾರತೀಯ ಜನತಾ ಪಕ್ಷದ ಕೂಡ ಭಾಳಷ್ಟು ಲೀಡರ್ಗಳು ನಾಯಕರು ಕಾರ್ಯಕರ್ತರು ಲಕ್ಷಾಂತರ ಜನ ಅವರು ಸಮಾಜದವರು ನಮ್ಮಲ್ಲಿ ಪಕ್ಷದಲ್ಲಿ ಇದ್ದಾರೆ ಮತ್ತು ಅವ್ರ ಪಕ್ಷ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ಬಸವನಗೌಡ ವೈಯಕ್ತಿಕ ಏನಾದರೂ ಹಿಂದಕ್ಕೆ ಅವರೆಲ್ಲ ಕೇಂದ್ರ ಮಂತ್ರಿ ಮಾಡ್ಯಾರ ಎಲ್ಲ ಮಾಡ್ಯಾರ ಅವ್ರ ಸಮಾಜಕ್ಕೆ ಸಾಕಷ್ಟು ಬೆಲ್ಲದವ್ರಿಗೆ ನಾಯಕರನ್ನು ಮಾಡ್ಯಾರ ಆಮೇಲೆ ನಮ್ಮ CC ಪಾಲ್ರ ಮಂತ್ರಿ ಮಾಡ್ಯಾರ ಅವ್ರ ಸಮಾಜಕ್ಕೆ ಏನೇನು ಕೊಡಬೇಕು ಪಟ್ಟಿದೆ ಇಲ್ಲ ಅನ್ನಂಗಿಲ್ಲ ಸ್ವಲ್ಪ ಅವ್ರು ಯಾರು ಪದಾಧಿಕಾರಿ ಅಭಿಮಾನಿಗಳು ಮಾಡ್ಬೋದು ಏನು ಹೌದು ಅವರು ಸ್ವಾಮಿಗಳು ಏನೋ ಸ್ಟೇಟ್ಮೆಂಟ್ ದೊಡ್ಡವ್ರು ಹಾಕಾರಲ್ಲ ಅವ್ರಿಗೆ ನಾವು ಸ್ವಾಮೀಜಿಯವರ ಇರೋದ್ರಿಂದ ನಾನು ಅವ್ರಿಗೇನೋ ಉತ್ತರ ಕೊಡೋಕ್ಕೆ ಬರೋಂಗಿಲ್ಲ ಅವ್ರೇನೋ ಒಂದು ಇವತ್ತು ಮಧ್ಯಾಹ್ನ ಒಂದು ಸಭೆ ಅದತ್ತ ಸಭೆ ಆಗಿಂದ ಏನೋ ಒಂದು ಹೇಳಿಕೆ ಸ್ಟ್ಯಾಂಡ್ ತೊಗೊಳೋರು ಅದಾರ ಹೇಳ್ಯಾರ ನೋಡೋಣ ಅದರಿಂದ ಏನು ಹಾಕದ ಗೊತ್ತಾಗ್ತದೆ ಸರ್ ಇನ್ನೊಂದು ನಮ್ಮಂಥವ್ರು ಉಚ್ಚಾಟನೆ ಮಾಡೋ ಮೂಲಕ ಪಕ್ಷ ದ್ವಂದ್ವದಲ್ಲಿ ಏನು ದ್ವಂದ್ವ ಇಲ್ಲರಿ ಅವರೇ ಸ್ವಂತಕ್ಕೆ ದ್ವಂದ್ವ ಅದಾರ ಅಷ್ಟೇ ಬೇರೆ ಯಾರು ದ್ವಂದ್ವ ಇಲ್ಲ ಎಲ್ಲ ಆರಾಮ್ ನಿರಾಳಾಗ್ಬಿಟ್ರೆ ಮುಗಿತಲ್ಲಪ್ಪ ಕ್ಲೋಸ್ ಆಯ್ತಲ್ಲ ಏನಾಗ್ತ ಗೊತ್ತಿಲ್ಲರಿ ಅವ್ರಿಗೆ ಜನ ಏನು ಮಾತಾಡ್ತಾರೆ ಯಾರಿಗೆ ಗೊತ್ತಾಗ್ತದ ಇವ್ರ ಮನ್ಯಾಗ ಇವ್ರ ಜೊತೆ ಕಾರ್ಯಕರ್ತರು ಇವ್ರು ಮಾತಾಡೋಕೆ ಹೆದರ್ತಾರೆ ಇನ್ನು ಜನರಿಗೆ ಏನು ಇವ್ರು ಎದುರಿಗೆ ಮಾತಾಡ್ತಾರೆ ಸಾಮಾನ್ಯ ಜನರು ನಮ್ಮ ಜೊತೆ ಇದ್ದಾರೆ ನಮಗೆಲ್ಲ ಮುಂದೆ ಮಾತಾಡ್ತಿರ್ತಾರೆ ಪಾರ್ಟಿ ಒಳಗೆ ಇರ್ಲಾರ್ದವರು ರಾಜಕಾರಣಕ್ಕೆ ಇರ್ಲಾರ್ದವ್ರು ಮಾತಾಡ್ತಾರೆ ಏನು ರೀ ನಿಮ್ಮ ಪಕ್ಷ ಏನು ಇಷ್ಟೆಲ್ಲ ಬೈತಾರೆ ಇಷ್ಟೆಲ್ಲ ಆತನ ಯಾರು ಹೇಳೋರಿಲ್ಲ ಏನು ರೀ ನಿಮ್ಗೇನು ತೊಗೊಳಂಗೆ ಹಂಗೆ ಸಾಮಾನ್ಯರು ಟಚ್ ಇವ್ರಿಗೆ ಕಳ್ಕೊಂಡಾರೆ ಯಾಕೆ ಇವರೆಲ್ಲ ಎದುರಿಗೆ ಬಂದವರಲ್ಲ ಇವ್ರಿಗೆ ಹವಾ ಹೊಡೆದು ಹೋಗೋರು ಅದಾರ ಆ ಹವಾ ಹೊಡೆಸ್ಕೊಂಡು ಹಿಂಗೆ ಆಗ್ಯಾರ ಇವ್ರು ಗೌಡ್ರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.